ಇದೆಲ್ಲದರ ಜೊತೆಗೆ ಬಿಜೆಪಿ ಇದನ್ನು ಅಸ್ತ್ರವನ್ನಾಗಿ ಪರಿಗಣಿಸಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿಜೆಪಿ ಸಾರ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದೆ. ಸಿಎಂ ಅಧಿಕೃತ ನಿವಾಸದ ಬಳಿ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅದರಲ್ಲಿರ್ತಾರೆ. ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಇರ್ತಾರೆ. ಇವರಿಬ್ಬರ ನೇತೃತ್ವದಲ್ಲಿ ಪ್ರತಿಭಟನೆ. ಜೈಲಿನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಇತ್ತು. ಅದು ಬದಲಾಗಿ ಈಗ ಸಿಎಂ ಮನೆ ಮುಂಭಾಗದಲ್ಲೇ ಮಾಡೋಣ ಅಂತ. ಬೆಳಗ್ಗೆ 10:30ಕ್ಕೆ ಸಿಎಂ ಮನೆ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನು ಅವ್ರು ಗಮನಕ್ಕೆ ತರಬೇಕು. ಬಿಜೆಪಿ ಇದನ್ನು ಅಸ್ತ್ರವನ್ನಾಗಿ ಪರಿಗಣಿಸಿದೆ. ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ಜೈಲಿನಲ್ಲಿ ಯಾರಾದರೂ ಆತಿಥ್ಯ ಕೊಟ್ಟರೆ ಹುಷಾರ್ ಅಂತ. ಅಷ್ಟೇ ಅಲ್ಲ, ತಾನು ಕೊಟ್ಟಂಥ ತೀರ್ಪಿದೆಯಲ್ಲ, ಆ ತೀರ್ಪಿನ ಪ್ರತಿಗಳನ್ನು ರಾಜ್ಯ ಸರ್ಕಾರಗಳಿಗೆ ಕಳಿಸಿಕೊಡಲಾಗಿದೆ. ಇಂಪಾರ್ಟೆಂಟ್ ಜೈಲುಗಳಿಗೂ ಕೂಡ ಕಳಿಸಿಕೊಡಲಾಗಿದೆ. ಇಷ್ಟೆಲ್ಲ ಆದಮೇಲೂ ಕೂಡ ಈ ಪರಪ್ಪನ ಅಗ್ರಹಾರದಲ್ಲಿ ಏನಾದರೂ ನಿಂತಿದೆಯಾ? ಒಂದಾದ ಮೇಲೆ ಕೇಸ್ ಬರ್ತಾ ಇದೆ. ಅವನೋ ಒಬ್ಬ ರೌಡಿಗೆ ಅಲ್ಲೇ ಬರ್ಡೇ ಮಾಡಿ ಅಲ್ಲೇ ಕೇಕ್ ತಯಾರಿಸಿ 1-2 ರಗಳೆಗಳು. ಈಗ ಭಯೋತ್ಪಾದಕನ ಕೈನಲ್ಲಿ ಮೊಬೈಲು, ಅವನು ರೇಪಿಸ್ಟ್ ಕೈನಲ್ಲಿ ಮೊಬೈಲು. ಅಂದರೆ ಏನು ನಡೀತಾ ಇದೆ? ಇದರ ಹಿಂದೆ ಏನಾದರೂ ಇದೆಯಾ? ಹಂಗಿಷ್ಟೆಲ್ಲ ಇದ್ದರೂ ಕೂಡ, ದಯಾನಂದಂಥ ಅಧಿಕಾರಿ ಇದ್ದರೂ ಕೂಡ ಈ ರೀತಿ ವಿಡಿಯೋಗಳು ವೈರಲ್ ಆಗ್ತವೆ ಅಂತಂದರೆ ಕಾರಣ ಏನಿರಬಹುದು? ಇವರೇ ಏನಾದರೂ ತಂತ್ರಗಾರಿಕೆಯನ್ನು ಮಾಡಿದ್ರೆ ಪೊಲೀಸರು? ಹುದ್ದೆಯ ಮೇಲೆ ಕಣ್ಣಿಟ್ಟವರು ಮಾಡಿದಂಥ ತಂತ್ರಗಾರಿಕೆನ ಇದು. ಯಾಕಂದರೆ ಇದಕ್ಕೆ ಭಾಳ ಡಿಮ್ಯಾಂಡ್ ಇದೆ. ಎಲ್ಲೆಲ್ಲಿ ಕ್ರಿಮಿನಲ್ಗಳು ಜಾಸ್ತಿ ಇರ್ತಾರಲ್ಲ ಅಲ್ಲೆಲ್ಲಿ ಡಿಮ್ಯಾಂಡ್. ನೀವು ಬೆಂಗಳೂರಿನ ಕೆಲವೊಂದು ಪ್ರದೇಶಗಳು ನೋಡಿ, ಅತ್ಯಂತ ಹೆಚ್ಚು ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದ್ವು ಅಂತಂತಂದರೆ ಅಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ ಆ ಜಾಗಕ್ಕೆ ಹಾಕಿಸ್ಕೊಳ್ಳೋಕ್ಕೆ. ಯಾಕೆ ಹೇಳಿ? ಆದಾಯ. ಸುಮ್ಮನೆ ಯಾರೇ ಅಷ್ಟೊಂದು ದುಡ್ಡು ಕೊಟ್ಟು ಕಾಸು ಕೊಟ್ಟು ಹಾಕಿಸ್ಕೋತಾರಾ? ಹಾಗೆ ಜೈಲುಗಳ ಮೇಲೆ, ಅದರಲ್ಲೂ ಈ ಪರಪ್ಪನ ಅಗ್ರಹಾರದಂಥ ಜೈಲು ಮೇಲೆ ವಿಪರೀತ ಕಣ್ಣು. ಏನು ಒಬ್ಬರಾ ಇಬ್ಬರಾ? ನೀನು ಜಯಲಲಿತಾ ಶಶಿಕಲಾನಿಂದ ಹಿಡಿದು ನೀವು ದೊಡ್ಡವ್ರನ್ನ ತಗೊಳ್ಳಿ, ಎಲ್ಲರೂ ಕೂಡ ಅದೇ ವ್ಯಾಪ್ತಿಗೆ ಬರ್ತಾರೆ. ಅಂಥದ್ರಲ್ಲಿ ಅಂಥ ಕಡೆಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಸಾಕು. ಝಣ ಕಾಂಚಾಣ. ಬಹುಶಃ ಅದಕ್ಕೋಸ್ಕರ ಏನಾದರೂ ಈ ರೀತಿ ಪ್ಲಾನ್ಗಳಾಯ್ತಾ? ಯಾರು ಕೊಟ್ಟವ್ರು? ಹಾಗಾದರೆ ಮೊಬೈಲ್ನ ಕೊಟ್ಟಿರೋರೇ, ವಿಡಿಯೋ ಮಾಡಿರೋರು ಅವರನ್ನೇನೆ. ಈ ಥರದ ಅನುಮಾನ ಕಾಡ್ತಾ ಇದೆ. ಮೊದಲು ಮೊಬೈಲ್ ಕೊಡೋದು, ಆಮೇಲೆ ವಿಡಿಯೋ ಮಾಡಿಸೋದು. ಇಲ್ಲಾಂದರೆ ಇದು ನೀವು ಲೆಕ್ಕ ಹಾಕ್ಕೊಳ್ಳಿ, ಅವನು ಆ ರೆಡ್ಡಿ ಅಂತವನು, ಅವನು ರೇಪಿಸ್ಟ್. ಅವನು ಆರಾಮಾಗಿ ಮನೇಲಿ ಕೂತ್ಕೊಂಡು ಅವನು ಮಾತಾಡ್ತಿರೋ ರೀತಿ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ಸರಿಯಾದ ಸಮಯ ನೋಡಿ ವಿಡಿಯೋ ಮಾಡೋದು, ಸರಿಯಾದ ಸಮಯಕ್ಕೆ ಅದನ್ನು ಬಿಡೋದು. ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ನೋಡಿ. ಅವ್ನು ಕೂತ್ಕೊಂಡು ಮಾತಾಡ್ತಿರೋದು ನೋಡಿ ಉಮೇಶ್ ರೆಡ್ಡಿ. ಅವನೇನು ಮನೆಯಲ್ಲಿದ್ದಾನೋ ಹೋಟ್ಲಲ್ಲಿದ್ದಾನೋ ಅಂತ ಅನಿಸ್ಬಿಡುತ್ತೆ ನೋಡಿದ್ರೆ. ಮನೆಯಲ್ಲೂ ಕೂಡ ಯಾರೂ ಕೂತ್ಕೊಂಡು ಹಂಗೆ ಮಾತಾಡಲ್ಲ ಬಿಡಿ, ಅಷ್ಟು ಬಿಂದಾಸ ಮಾತಾಡ್ತಾ ಇದ್ದಾನೆ. ಎಲ್ಲ ಸಂಗತಿಗಳನ್ನ ಹೇಳ್ತಾ ಇದ್ದಾನೆ. ಟಿ ವಿನಲ್ಲಿ ಐಟಮ್ ಸಾಂಗ್ ಓಡ್ತಾ ಇದೆ, ಎಲ್ಲ ನೀಟಾಗಿ ಕವರ್ ಆಗಿದೆ ನೋಡಿ. ಕಲರ್ ಟಿ ವಿ ಬರಬೇಕು, ಈ ಕಡೆ ಮೊಬೈಲಲ್ಲಿ ಮಾತಾಡ್ತಿರೋದು ಬರಬೇಕು. ಅವನು ಆರಾಮಾಗಿ ಬಿಂದಾಸಾಗಿ ಹರಟೆ ಹೊಡಿತಾ ಇದ್ದಾನೆ. ಇದು ಸವಲತ್ತಿನ ಭಾಗ್ಯ.